ನೀಡಲ್ ಬಿಟ್ಟಿದ್ದೀನಿ, ಇವಾಗ ಹಾಕಿ ನೋಡಿ ಇಲ್ಲಿ ಬರುತ್ತೆ. ಇವಾಗ ಈ ಥರ ತಗೊಂಡು ದಾರ ಎಳ್ಕೊಂಡು ಇಲ್ಲಿ ಲಾಕ್ ಮಾಡಬೇಕು, ಇಲ್ಲಾಂದರೆ ಈ ದಾರ ಇಲ್ಲೆಲ್ಲೂ ಕೂಡ ಇಲ್ಲಿ ಸಿಗಾಕೋಬಾರ್ದು, ಸ್ಟ್ರೈಟಾಗಿ ಬಂದಿರಬೇಕು ದಾರ. ನೆಕ್ಸ್ಟ್ ಇವಾಗ ಈಗ ನಾನು ಎರಡನೇದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ನಂಬರ್ಸ್ಗಳು ಕೂಡ ಇರ್ತವೆ, ಇಲ್ಲ ಅಂತಂದರೆ ನೋಡಿ ಇದು 1 2 3 ಈ ಥರ ಬರಲ್ಲ, ಜಿಗ್ಜಾಗ್ ಥರ ಬರುತ್ತೆ. 1 2 3 4 5 6 7 8 9 10 11 12 ಈ ಥರ ಬರುತ್ತೆ. ಈ ವೀಲ್ಗಳು ಕೂಡ ಹಾಗೇನೆ ಜಿಗ್ಜಾಗ್ ಥರ ಬರುತ್ತೆ. ಇವಾಗ ನಾನು ಎರಡನೇದಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ ಇದು ಸ್ಟ್ರೈಟ್ ಇಲ್ಲಿಗೆ ಬರಬೇಕು. ಇವಾಗ ಇದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು, ಹಿಂಗೆ ಸೇರಿಸ್ಬೇಕು ಒಳಗಡೆ, ಮತ್ತು ಬಲಗಡೆಯಿಂದನೇ ಹಾಕಿ ಎಲ್ಲದಕ್ಕೂ, ಆವಾಗ ಯಾವುದೇ ಥರ ಕನ್ಫ್ಯೂಸ್ ಆಗೋಲ್ಲ. ತಗೊಂಡಿದ್ದೀನಿ. ಈಗ ಸ್ಟ್ರೈಟ್ ಬರ್ತಾ ಇರೋದು ಈ ವೀಲು, ಇದಕ್ಕೆ ಈ ಕಡೆಯಿಂದ ಹಾಕಿ ಲೆಫ್ಟಲ್ಲಿ ಮತ್ತೆ ಲೆಫ್ಟಿಂದ ಮತ್ತೆ ಮೇಲೆ ತಗೊಂಡು ಈ ಥರ 2 ರೌಂಡ್ ಹಾಕಬೇಕು, 2 ರೌಂಡ್ಸ್ ಇರಬೇಕು. ಮತ್ತು ಈ ಥರ ತಗೊಳ್ಳಿ, ಮತ್ತು ಇದನ್ನು ಪ್ರೆಸ್ ಮಾಡಿ ಇದ್ರೊಳಗಡೆ ಸೇರಿಸಿ. ಮತ್ತು ಇದು ಹಾಕಾದ್ಮೇಲೆ ಇಲ್ಲಿ ಹಾಕಬಾರ್ದು, ಡೈರೆಕ್ಟ್ ಡೌನಿಗೆ ಬರಬೇಕು. ಡೌನಲ್ಲಿ ರೈಟ್ ಸೈಡಿಂದ ಹಾಕಿ ಮಿಡ್ಲಲ್ಲಿ ಆಚೆ ತಗೋಬೇಕು. ರೈಟ್ ಸೈಡ್ ಗ್ಯಾಪಲ್ಲಿ ಹಾಕ್ಬಿಟ್ಟು ರೈಟ್ ಸೈಡ್ ಗ್ಯಾಪಿಂದ ಹಾಕಿ ಮಿಡ್ಲಲ್ಲಿ ಆಚೆ ತಗೋಬೇಕು. ಮತ್ತು ಇವಾಗ ಈ ಸ್ಪ್ರಿಂಗ್ ಇರುತ್ತೆ, ಆ ಸ್ಪ್ರಿಂಗಲ್ಲಿ ರೈಟ್ ಸೈಡಿಂದ ಹಾಕಿ ಲೆಫ್ಟಲ್ಲಿ ಆಚೆ ತಗೊಳ್ಳಿ. ಇವಾಗ ಸೇಮ್ ಮಿಡ್ಲಿಂದ ಹಾಕ್ಬಿಟ್ಟು ಲೆಫ್ಟಲ್ಲಿ ಮೇಲೆ ತಗೋಬೇಕು. ಈಗ ಇದಾದಮೇಲೆ ನೆಕ್ಸ್ಟ್ ಇವಾಗ ಮೇಲೆ ಹಾಕಬೇಕು, ರೈಟ್ ಸೈಡಿಂದನೇ ಹಾಕಿ ಲೆಫ್ಟಲ್ಲಿ ಆಚೆ ತಗೊಳ್ಳಿ. ತಗೊಂಡು ಇವಾಗ ಇಲ್ಲಿ ಹಾಕಾದ್ಮೇಲೆ ಇಲ್ಲೊಂದು ಹೋಲ್ ಇದೆ, ಅದ್ರ ಸ್ಟ್ರೈಟು ಆ ವೈಟ್ ಹೋಲ್ಗೆ ಹಾಕ್ಬಿಟ್ಟು ಈ ಪೈಪ್ ಏನಿದೆ ಈ ಪೈಪ್ ಹಿಂಭಾಗನೇ ದಾರ ತಗೋಬೇಕು, ಅದ್ರ ಹಿಂದಗಡೆನೇ ದಾರ ತಗೊಳ್ಳಿ. ಈಗ ಪ್ರತಿ ನೀಡಲ್ ನಂಬರ್ 12 ಇದೆಯಲ್ಲ, 12 ನಂಬರ್ಗೂ ಈ ಥರ ಲಾಕ್ ಇರುತ್ತೆ. ಎಲ್ಲದಕ್ಕೂ ಈ ಥರ ಲಾಕ್ ಓಪನ್ ಮಾಡಿಕೊಂಡು ದಾರ ತಳ್ಳಿ ಹೋಗುತ್ತೆ. ನೋಡಿ ಆಚೆ ಬಂತು. ತಗೊಂಡು ಇವಾಗ ಸೂಜಿಗೆ ಹಾಕಿ ಮತ್ತು ನೀಡಲ್ ಬಾರ್ ಏನಿದೆ ಈ ಬಾರು ಒಳಗಡೆನೂ ಕೂಡ ದಾರ ಹಾಕೊಂಡು ಈ ಥರ ಎಳ್ಕೋಬೇಕು. ದಾರ ಹಾಕಾದ ಮೇಲೆ ಸುಮ್ಮನೆ ಈ ಥರ ಲಾಕ್ ಮಾಡಿ ಕಟ್ ಮಾಡಬಾರ್ದು, ಒಂದ್ಸರಿ ಎಳೆದು ನೋಡೋಣ ಆ ಟೆನ್ಷನ್ ಯಾವ ಥರ ಇಡಬೇಕು ಅಂತ. ಈಗ ನೋಡಿ ಫುಲ್ ಲೂಸ್ ಇದ್ದರೆ ಇಲ್ಲಿ ಮತ್ತು ಇಲ್ಲಿ 2 ಕಡೆನೂ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಒಂದು ವೇಳೆ ಜಾಸ್ತಿ ಟೈಟ್ ಇದ್ದರೆ, ಇಲ್ಲಿ ತುಂಬ ಲೂಸ್ ಬಂತು ಅಂತಂದರೆ ಇಲ್ಲಿ ಟೈಟ್ ಮಾಡಿ ಈ ಥರ ಇವೆರಡು ಅಡ್ಜಸ್ಟ್ ಮಾಡ್ಕೋಬೇಕು. ಯಾವ ನೀಡಲ್ ನಂಬರಿಂದ ದಾರ ಎಳಿತೀವಿ ಅದನ್ನು ಇವೆರಡು ಕಡೆನೂ ಅಡ್ಜಸ್ಟ್ ಮಾಡ್ಕೋಬೇಕು.